ಇರಬೇಕು, ಅದರ ಮಕ್ಕಳು ಇರಬೇಕು, ಯಜಮಾನ್ಸಿ ಇರಬೇಕು, ಶಿಕ್ಷಕರು ಇರಬೇಕು, ಮುಖ್ಯಗಳು ಇರಬೇಕು. ಒಟ್ಟಾರೆಯಾಗಿ ಶೈಕ್ಷಣಿಕ ಅಭಿವೃದ್ಧಿ ಮಾಡೋ ಸಲುವಾಗಿ ಎಲ್ಲ ಕಾರ್ಯಕ್ರಮಗಳಿವೆ. ಸರಿ, ಈ ಸಾಮಾಜಿಕ ಪರಿಶೋಧನಾ ಕಾರ್ಯಕ್ರಮವನ್ನು ಕುರಿತು ಇಲ್ಲಿ ಸಂಪನ್ಮೂಲ ವ್ಯಕ್ತಿಯಾದಂತಹ ತಾಲೂಕಾ ಕಾರ್ಯಕ್ರಮ ವ್ಯವಸ್ಥಾಪಕರು ಹಣಮತ್ ಸೇವಾ ಸರ್ ಅವರು ಈ ಕಾರ್ಯಕ್ರಮ ಉದ್ದೇಶಿಸಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ SDMC ಅಧ್ಯಕ್ಷರು ಹಾಗೂ SDMC ಸದಸ್ಯರಿಗೂ ಹಾಗೂ ಮಕ್ಕಳ ಪಾಲಕ ಪೋಷಕರಿಗೂ ನನ್ನ ನಮಸ್ಕಾರಗಳು. ಈ ಶಾಲೆಯನ್ನು ನಡೆಸಿಕೊಂಡು ಹೋಗ್ತಕ್ಕಂಥ ಗುರುಗಳು, ಶಾಲೆ ಮಕ್ಕಳನ್ನು ಜೊತೆಗೆ ಅವರ ಭವಿಷ್ಯವನ್ನು ತಿಂತಕ್ಕಂಥ ಮಕ್ಕಳು, ಅವರಿಗೂ ಕೂಡ ಮುಖ್ಯ ಗುರುಗಳಿಗೂ ಸಹ ಶಿಕ್ಷಕರಿಗೂ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ಮತ್ತು ಎಲ್ಲ ನನ್ನ ಸೋದರ ಸೋದರಿಯರು ಮತ್ತು ಮಕ್ಕಳು ವಿದ್ಯಾರ್ಥಿಗಳು ಎಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಶುಭಾಶಯಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಉದ್ದೇಶ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಈ ಕಾರ್ಯಕ್ರಮ ಅಂದ್ರೆ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು ವತಿಯಿಂದ ಸಮಗ್ರ ಶಿಕ್ಷಣ ಅಭಿಯಾನವನ್ನು ಪರಿಶೋಧನೆ ಮಾಡ್ತಕ್ಕಂಥದ್ದು. ಮೊದಲು ನಾವು ಸಾಮಾಜಿಕ ಪರಿಶೋಧನೆಯನ್ನು ಗ್ರಾಮ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಹಂತದಲ್ಲಿ ಸಾಮಾಜಿಕ ಪರಿಶೋಧನೆಯನ್ನು ನಡೀತಕ್ಕಂಥದ್ದು. ಅಲ್ಲಿ ಗ್ರಾಮ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿಯಲ್ಲಿ ಏನ್ ನಾವು ಸಾಮಾಜಿಕ ಪರಿಶೋಧನೆ ಮಾಡ್ತಿದ್ವಿ ಅಂದ್ರೆ ಅಲ್ಲಿ ಆಗ್ತಕ್ಕಂಥ ಚಟುವಟಿಕೆಗಳು, ಕಾಮಗಾರಿಗಳು ಮತ್ತು ಕಡತಗಳು, ಅಲ್ಲಿ ಕುಂದುಕೊರತೆಗಳು, ಸಾರ್ವಜನಿಕರ ಸಮಸ್ಯೆಗಳು, ಅಹವಾಲುಗಳು, ಈ ತರ ಎಲ್ಲನೂ ಕೂಡ ಅಲ್ಲಿ ಸಾಮಾಜಿಕ ಪರಿಶೋಧನೆಯನ್ನು ಪರಿಶೀಲಿಸಿ ವರದಿಯನ್ನು ಸರ್ಕಾರಕ್ಕೆ ಮಾಡತಕ್ಕಂಥ ವ್ಯವಸ್ಥೆ ಇತ್ತು. ಅದ್ರ ಜೊತೆಗೇನೆ ಸರ್ಕಾರದ ಸುತ್ತೋಲೆಯ ಪ್ರಕಾರ ಸಮಗ್ರ ಶಿಕ್ಷಣವನ್ನು ಕೂಡ ಸಾಮಾಜಿಕ ಪರಿಶೋಧನೆಯನ್ನು ಆಗ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಹಂಗಾಗಿ ನಮ್ಮ ಸಾಮಾಜಿಕ ಪರಿಶೋಧನೆಗೆ ಒಂದು ಸುತ್ತೋಲೆ ಹೊರಡಿಸಿದ್ರಿಂದ ಪ್ರತಿ ಪಂಚಾಯತಿಗೆ 2 ಸ್ಕೂಲ್ಗಳನ್ನು ಜಿಲ್ಲಾ ಪಂಚಾಯತಿಯಿಂದ ಆದೇಶ ನೀಡಿರ್ತಾರೆ. 2 ಸ್ಕೂಲ್ಗಳನ್ನು, ಒಂದು ಗ್ರಾಮ ಪಂಚಾಯತಿ ಸಾಮಾಜಿಕ ಪರಿಶೋಧನೆ ನಡೆಯುವ ಸಂದರ್ಭದಲ್ಲಿ ವ್ಯಾಪ್ತಿಯಲ್ಲಿ ಒಳಪಡ್ತಕ್ಕಂಥ 2 ಸ್ಕೂಲ್ಗಳನ್ನು ನಮ್ಮ ವೇಳಾಪಟ್ಟಿಯನ್ನು ತಯಾರಿಸಿ ಜಿಲ್ಲಾ ಪಂಚಾಯತಿ ಹಂತದಿಂದ ನಮ್ಗೆ ಸಾಮಾಜಿಕ ಪರಿಶೋಧನೆ ಮಾಡ್ಲಿಕ್ಕೆ ಅನುಮತಿ ನೀಡಿರ್ತಾರೆ. ಹಾಗಾಗಿ ಸುಮಾರು 3-4 ದಿನ ನಿಮ್ಮ ಶಾಲೆಯಲ್ಲಿ ನಾವು ಶಾಲೆಗೆ ಬಂದಿರುವ ಅನುದಾನ ಮತ್ತು ಶಾಲೆಯ ಶಿಕ್ಷಣ ಗುಣಮಟ್ಟ, ಶಾಲೆಯ ಮಕ್ಕಳ ಸಮವಸ್ತ್ರಗಳು ಮತ್ತು ಶಾಲೆಗೆ ಇರ್ತಕ್ಕಂಥ ಪ್ರತಿಯೊಂದು ಸ್ವಚ್ಛತೆ ಬಗ್ಗೆ ಆಗಿರ್ಬೋದು ಎಲ್ಲನೂ ಕೂಡ ಗಮನಿಸಿ ನಾವು ಒಂದು ವರದಿಯನ್ನು ಕ್ರೋಢೀಕರಿಸಿದ್ದೀವಿ. ನಿಮ್ಮ ಶಾಲೆಯಿಂದ ಏನಾದರೂ ಋಣಾತ್ಮಕ ಮತ್ತು ಗುಣಾತ್ಮಕ ಎರಡೂ ಕೂಡ ಯಾವ ರೀತಿ ಅದ ಅಂತಕ್ಕಂಥದ್ದು ನಮ್ದು ಸಾಮಾಜಿಕ ಪರಿಶೋಧನೆಯಲ್ಲಿ ವರದಿಯನ್ನು ಕ್ರೋಢೀಕರಿಸಿದ್ದೀವಿ. ಹಾಗಾಗಿ ಆ ವರದಿಯನ್ನು ಸರ್ಕಾರಕ್ಕೆ ಮುಟ್ಟಿಸ್ತಕ್ಕಂಥ ವ್ಯವಸ್ಥೆ ನಮ್ದಾಗಿರ್ತದ. ಈಗ ಪ್ರತಿ ನಿಮ್ಮ ಆಳಂದ ತಾಲೂಕಿನಲ್ಲಿ ಪ್ರತಿ ಪಂಚಾಯತಿಗೆ 2 ಸ್ಕೂಲ್ಗಳನ್ನು ಸಾಮಾಜಿಕ ಪರಿಶೋಧನೆ ನಡೀತಕ್ಕಂಥದ್ದು. ಈ ಸಾಮಾಜಿಕ ಪರಿಶೋಧನೆಯಲ್ಲಿ ನಾವು ಮುಖ್ಯವಾಗಿ ಏನ್ ಗಮನಿಸಬೇಕು, ಮುಖ್ಯವಾಗಿ ಸ್ಕೂಲಿಗೆ ಏನು ಆದ್ಯತೆ, ಸರ್ಕಾರ ಸುಮಾರು ದುಡ್ಡುಗಳನ್ನು ಖರ್ಚು ಮಾಡಿ ಶಾಲಾ ಮಕ್ಕಳಿಗೋಸ್ಕರ ಶಾಲಾ ಗುಣಮಟ್ಟ ಶಿಕ್ಷಣ ಆಗ್ಬೇಕು, ಶಾಲಾ ಮಕ್ಕಳಿಗೆ ಯಾವುದೇ ರೀತಿ ಕೊರತೆ ಇರಬಾರ್ದು, ಶೌಚಾಲಯ ಪ್ರತಿಯೊಂದು ಸ್ವಚ್ಛತೆ ಆ ರೀತಿಯಾಗಿ ಸುಮಾರು ಹಣ ಖರ್ಚು ಮಾಡ್ತಿದೆ. ಹಂಗಾಗಿ ಅದು ಕೆಲವೊಂದು ಗುಣಮಟ್ಟ ಶಿಕ್ಷಣ ಆಗ್ತಿದೆ, ಕೆಲವೊಂದ್ ಕಡೆ ಕುಂಠಿತ ಆಗ್ತಿದೆ, ಕೆಲವೊಂದ್ ಕಡೆ ಒಂದೇ ತಾರತಮ್ಯ, ಹಿಂಗ್ ಕೆಲವೊಂದ್ ಕಡೆ ಇರ್ಬೋದು. ಬಟ್ ಸರ್ಕಾರ ಗಮನಕ್ಕೆ ಏನದ ಪ್ರತಿ ಮೂಲೆಗೂ, ಪ್ರತಿ ವಿದ್ಯಾರ್ಥಿಗೂ, ಪ್ರತಿ ಕುಟುಂಬಕ್ಕೂ ಸಮಗ್ರ ಶಿಕ್ಷಣ, ಪ್ರತಿ ಮಗುವಿಗೆ ಆ ಎಷ್ಟನೇ ತರಗತಿ ಇದೆ ಆ ತರಗತಿಯಲ್ಲಿ ಎಷ್ಟು ಕಲಿಬೇಕಾಗಿದೆ ಆ ಗುಣಮಟ್ಟ ಶಿಕ್ಷಣ ಒಂದು ಪ್ರತಿ ಮಗುನು ಪಡೀತಕ್ಕಂತ ವ್ಯವಸ್ಥೆ ಆಗ್ಬೇಕು ಅನ್ನೋದು ಸರ್ಕಾರದ ದೃಷ್ಟಿ ಇರೋದ್ರಿಂದ ಸಾಮಾಜಿಕ ಪರಿಶೋಧನೆ ಆದ್ರೆ ನಮ್ಗೆ ಸರಿಯಾಗಿ ಒಂದು ವರದಿ ನಮ್ಗೆ ಸಿಗ್ತಕ್ಕಂತ ವ್ಯವಸ್ಥೆ ಆಗ್ತದ ಅನ್ನೋ ನಿಟ್ಟಿನಲ್ಲಿ ಸಾಮಾಜಿಕ ಪರಿಶೋಧನೆ ಆದೇಶ ಮಾಡಿದ್ರ. ಮತ್ತು ಇದಕ್ಕಿಂತ ಹಿಂದ್ಗಡೆ ನಾವು ಪೋಷಣ ಅಭಿಯಾನವನ್ನು ನಾವು ಸಾಮಾಜಿಕ ಪರಿಶೋಧನೆ ಮಾಡಿ ನಮ್ಮ ಇಡೀ ಕರ್ನಾಟಕದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿಗೆ 5 ಪೋಷಣ ಅಭಿಯಾನ ಒಂದು ಅಡಿಟ್ ಮಾಡತಕ್ಕಂತ ಒಂದು ಆದೇಶ ನೀಡಿದ್ರಿಂದ ನಾವು ಪೋಷಣ ಅಭಿಯಾನದ ವರದಿಯನ್ನು ಸಲ್ಲಿಸಿದ್ದೀವಿ. ಒಂದೊಂದು ತಾಲೂಕದು 5 ಸ್ಕೂಲ್ ಅಡಿಟ್ ಮಾಡಿ ಅದು ವರದಿ ಪ್ರಕಾರ ಮಕ್ಕಳಿಗೆ ಮತ್ತು ಬಾಳೆಹಣ್ಣು, ಶೇಂಗಾ ಚಕ್ಕೆ, ಹಾಲು ಪ್ರತಿ ಇಡೀ ಕರ್ನಾಟಕ ತುಂಬಾನು ಕೊಡ್ಬೇಕಂತಕ್ಕಂತ ಆದೇಶ ನಮ್ಮ ಸಾಮಾಜಿಕ ಪರಿಶೋಧನೆ ವರದಿಯಿಂದ
ಸರ್ಕಾರವನ್ನು ನಿರ್ಧಾರ ಮಾಡಿ ಇಡೀ ಆಲ್ ಕರ್ನಾಟಕ